ವೀಕೆಂಡ್ ಬಂದರೆ ಸಾಕು, ಲಾಂಗ್ ಡ್ರೈವ್ ಜೊತೆಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕ್ರೇಜ್ ಇರುತ್ತೆ ಅಲ್ವಾ. ರಾಮನಗರ ಕಡೆ ಜರ್ನಿ ಮಾಡಬೇಕಾದ್ರೆ ಬಿಡದಿ ಕ್ರಾಸ್ ಮಾಡೋ ಮುಂಚೆ ರೇಣುಕಾಂಬ ತಟ್ಟೆ ಇಡ್ಲಿ ತಿಂದಿಲ್ಲ ಅಂದರೆ ಆ ಜರ್ನಿ ಕಂಪ್ಲೀಟೇ ಆಗಲ್ಲ. ನೋಡಿ ಫ್ರೆಂಡ್ಸ್, ಮಲ್ಗೆ ಹೂವಿನ ಥರ ಇರೋ ಸಾಫ್ಟ್ ಆದ ತಟ್ಟೆ ಇಡ್ಲಿ, ಅದ್ರ ಮೇಲೆ ಹಾಕಿರೋ ಬೆಣ್ಣೆ ಜೊತೆಗೆ ಚಟ್ನಿ ಸಖತ್ತಾಗಿದೆ, ನಿಜಕ್ಕೂ ಸ್ವರ್ಗ. ಇಲ್ಲಿಂದ ನಾವು ರೀಚ್ ಆಗಿದ್ದೆ ರಾಮದೇವರ ಬೆಟ್ಟ. ಓಕೆ ಫ್ರೆಂಡ್ಸ್, ಒಂದು ಇಂಪಾರ್ಟೆಂಟ್ ಟಿಪ್ ಹೇಳ್ತೀನಿ. ನಾವು ಇಡ್ಲಿ ತಿಂದಿದ್ದ ಜೋಶಲ್ಲಿ 8:30ಗೆ ಗೇಟ್ ಹತ್ರ ಬಂದ್ಬಿಟ್ವಿ. ಏನಪ್ಪ ಟ್ವಿಸ್ಟ್ ಅಂದರೆ ಇಲ್ಲಿ ಮೇನ್ ಗೇಟ್ ಓಪನ್ ಆಗದೆ 9 ಗಂಟೆಗೆ. ಯಾಕಂದರೆ ಇದು ಪ್ರೊಟೆಕ್ಟೆಡ್ ಫಾರೆಸ್ಟ್ ರಿಸರ್ವ್ ಏರಿಯಾ ಆಗಿರೋದ್ರಿಂದ ಮತ್ತೆ ಭಾರತದ ಏಕೈಕ ರಣಹದ್ದುಗಳ ಅಭಯಾರಣ್ಯ ಆಗಿರೋದ್ರಿಂದ ಟೈಮಿಂಗ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಇಲ್ಲಿ ನಿಮ್ಮ ಓನ್ ವೆಹಿಕಲಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ತುಂಬ ಜಾಗ ಇದೆ, ಮತ್ತು ವಾಶ್ರೂಮ್ಸ್ ಎಲ್ಲ ಅವೈಲಬಲ್ ಇದೆ, ವಾಟರ್ ಇದೆ, ಯಾವುದೇ ಟೆನ್ಷನ್ ಇಲ್ದಲೇ ಬರ್ಬೋದು. ಮೇನ್ ಎಂಟ್ರೆನ್ಸ್ ಇಂದ ಒಳಗೆ ಬಂದ ಮೇಲೆ ಇರೋ ಟೆಂಪಲ್ಗೆ ಹೋಗೋಕ್ಕೆ ಈ ಥರ ಒಂದು ಆರ್ಚ್ ಕಾಣುತ್ತೆ. ಮೇಲಕ್ಕೆ ಹೋಗೋಕ್ಕೆ ಸುಮಾರು 300ರಿಂದ 400 ಮೆಟ್ಲುಗಳಿವೆ. ನಾವು ಮೆಟ್ಲು ಹತ್ತುತ್ತಾ ಈ ಜಾಗದ ಅದ್ಭುತ ಇತಿಹಾಸನ ತಿಳ್ಕೊಳ್ಳೋಣವಾ. ಕೆಳಗಿಂದ ಒಂದು 100 ಮೆಟ್ಲು ಹತ್ತಿರ್ಬೋದು. ಇವಾಗ ಶಿವನ್ ಮೂರ್ತಿ ಕಾಣ್ತಾ ಇದೆ, ನಮಸ್ಕಾರ ಮಾಡ್ಕೋ. ಇಲ್ಲಿಂದ ಒಂದು 50 ಸ್ಟೆಪ್ಸ್ ಹತ್ತದ್ಮೇಲೆ ಅಭಯಾಂಜನೇಯ ಟೆಂಪಲ್ ಕಾಣ್ತಾ ಇದೆ ನೋಡಿ. ಆಕ್ಚುಲಿ ಇವಾಗ ಕ್ಲೋಸ್ ಆಗಿದೆ ಇದು. ಶ್ರೀರಾಮಚಂದ್ರ, ಸೀತಾಮಾತೆ ಮತ್ತೆ ಲಕ್ಷ್ಮಣ ವನವಾಸ ಟೈಮಲ್ಲಿ ಇಲ್ಲಿ ಕೆಲ ಕಾಲ ತಂಗಿದ್ರು ಅಂತ ಹೇಳ್ತಾರೆ. ಒಂದ್ ಟೈಮಲ್ಲಿ ಶ್ರೀರಾಮಚಂದ್ರ ಓಡಾಡಿದ ಜಾಗದಲ್ಲಿ ಓಡಾಡ್ತಾ ಇದೀವಿ ಅಂದ್ರೆ ಒಂಥರ ಖುಷಿ ಆಗುತ್ತೆ ಅಲ್ವಾ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ರಾಮೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿರೋ ಶಿವಲಿಂಗನ ಸ್ವತಃ ಶ್ರೀರಾಮಚಂದ್ರನೇ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಈ ದೇವಸ್ಥಾನದ ಬಗ್ಗೆ ಅರ್ಚಕರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಶ್ರೀರಾಮರು ವನವಾಸಕ್ಕೆ ಬಂದಿದ್ದಾರೆ. ಕೆಲವು ವರ್ಷಗಳ ಕಾಲ ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುತ್ತಾರೆ. ಅವರು ಪೂಜಾ ಫಲದಿಂದ ವನವಾಸಕ್ಕೆ ಮುಖ್ಯ ಒಂದು ಪಟ್ಟಾಭಿಷೇಕನಾದಾಗ ಪಟ್ಟಾಭಿಷೇಕದ ಮೂರ್ತಿನ ಸುಗ್ರೀವ ಮಹಾರಾಜ ತಗೊಂಡಿದ್ದಾರೆ. ಈ ಕ್ಷೇತ್ರದಿಂದ ಈ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಾಗಿಂದ ನನ್ನ ಸಂಸಾರಕ್ಕೆ ಬಂದಿರೋ ಕಷ್ಟದ ನಿವಾರಣೆ ಆಗಿ ಮತ್ತೆ ನಾನು ಪಟ್ಟಾಭಿಷೇಕ ಮಾಡಿದೆ. ನನ್ನ ಪಟ್ಟಾಭಿಷೇಕದ ಒಂದು ಮೂರ್ತಿನ ಇಲ್ಲೇ ಪ್ರತಿಷ್ಠಾಪನೆ ಮಾಡುವಂತ ಆಜ್ಞೆ ಮಾಡಿದೆ. ಅದರಿಂದ ರಾಮಲಿಂಗ ಪ್ರತಿಷ್ಠಾಪನೆ ಆಗಿರೋ ಇದಕ್ಕೆ ರಾಮೇಶ್ವರ ಅಂತ ಹೇಳ್ಬೋದು. ಅರ್ಚಕರು ಹೇಳ್ತಾ ಇದ್ರಲ್ಲ, ಇನ್ನೊಂದು ಟೆಂಪಲ್ಲು ಪಟ್ಟಾಭಿರಾಮ ಟೆಂಪಲ್ ಅಲ್ಲಿದೆ ನೋಡಿ. ಈಗ ಪಟ್ಟಾಭಿರಾಮ ಟೆಂಪಲ್ ಒಳಗೆ ಹೋಗೋಣ ಬನ್ನಿ. ಇಲ್ಲಿ ಅರ್ಚಕರು ಏನಾರು ಹೇಳ್ತಾರ ಕೇಳೋಣ. ಇದು ಬಂದು ಏಕಶಿಲ, ಅಂದರೆ ರಾಮದೇವರು ಕೂತ್ಕೊಂಡಿದ್ದಾರೆ, ತೊಡೆಯ ಮೇಲೆ ಸೀತಾ ಕೂತ್ಕೊಂಡಿದ್ದಾರೆ, ಬಲಭಾಗದಲ್ಲಿ ಲಕ್ಷ್ಮಣ ದೇವರು, ಅವರ ಪಾದದ ಹತ್ರ ಆಂಜನೇಯ ಸ್ವಾಮಿ. 4 ವಿಗ್ರಹ ಒಂದೇ ಕಲ್ಲಿನಲ್ಲೇ ಇರೋದು ತುಂಬ ವಿಶೇಷ. ಮತ್ತು ಈ ವಿಗ್ರಹನ ತ್ರೇತಾಯುಗದಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋದು ಪ್ರತಿದಿರುವಂಥದ್ದು. ಅಂದರೆ ರಾಮದೇವರಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಅಲ್ಲಿ ಪಟ್ಟಾಭಿಷೇಕ ಆದ ಮೇಲೆ ಅಲ್ಲಿಂದ ಈ ವಿಗ್ರಹನ ಸುಗ್ರೀವ ದೇವರು ಕಿಷ್ಕಿಂದೆಗೆ ತೊಗೊಂಡೋಗ್ತಾ ಇರ್ತಾರೆ. ತಗೊಂಡು ಈ ಮಾರ್ಗಾವಧಿ ಹೋಗ್ತಾ ಇರ್ಬೇಕಾದ್ರೆ ಈ ಜಾಗದಲ್ಲಿ ಶೂಕಾಸುರನ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ. ಅವರು ದಾಳಿ ಮಾಡಿದಾಗ ಒಂದು ಜಾಗದಲ್ಲಿ ವಿಗ್ರಹನ ಇಟ್ಟು ರಾಕ್ಷಸನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಆದ್ಮೇಲೆ ವಿಗ್ರಹ ಬರೋದಿಲ್ಲ, ಒಂದು ಆಶ್ಚರ್ಯವನ್ನು ಕೇಳಿ ಬರುತ್ತೆ. ಈ ಜಾಗ ತುಂಬ ಪ್ರಶಾಂತವಾಗಿದೆ, ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡೋದು ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಇಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ ಎಂದು ಪ್ರತಿಷ್ಠೆ ಮಾಡುವಂಥದ್ದು. ಮತ್ತು ಬೆಟ್ಟದ ಮೇಲೆ ರಾಮದೇವರು 5 ವರ್ಷ ವನವಾಸ ಮಾಡಿದ್ದಾರೆ ಅಂತೇಳಿ. 5 ವರ್ಷ ಅವರು ಇಲ್ಲಿ ವನವಾಸದಲ್ಲಿ ಬಿಟ್ಟು ರಾಮೇಶ್ವರ ದೇವಸ್ಥಾನ ಇದೆ, ಅದನ್ನು ರಾಮದೇವರು ಒಂದು ಲಿಂಗನ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದರು. ಮತ್ತು ಇಲ್ಲೊಂದು ಕಲ್ಯಾಣಿಗಳಂತದ್ದು ರಾಮತೀರ್ಥ ಅಂತ ಹೇಳಿ ಅವರು ವನವಾಸದಲ್ಲಿರ್ಬೇಕಾದ್ರೆ ಸೀತಾದೇವರಿಗೆ ನೀರು ತಿರುಗ್ತಾ ಇದ್ದಾಗ ರಾಮದೇವರು ಬಾಣ ಇಟ್ಟು ನೀರು ಬರ್ತಿದ್ದಾರೆ. ಅದು ಆಳನೆ ಕಂಡಿಡಿದಿಲ್ಲ. ಮತ್ತು ಎಷ್ಟು ವರ್ಷ ಮಳೆ ಬರ್ತಿತ್ತು ನೀರು ಬರ್ತಾರೆ, ತುಂಬ ಆಳಿದೆ. ಎಷ್ಟೇ ವರ್ಷ ಮಳೆ ಬರ್ತಿದ್ರು ನೀರು ಗೊತ್ತಲ್ಲ, ಅದು ಯಾವಾಗಲೂ ನೀರು ಇದ್ದೇ ಇರುತ್ತೆ. ಮತ್ತು ಹೊರಗಡೆ ಬಂದು ಉದ್ದುದ ಬಂಡೆಗಳು ಕಾಣುತ್ತೆ. ಅದು ಒಂದು ಋಷಿಗಳು ಅಂತ ಸಪ್ತರ್ಷಿಗಳು ಅಂತೀವಿ, 7 ಜನ ಋಷಿಗಳು ಅಂತ ಸಪ್ತರ್ಷಿಗಳು ಅಂತೀವಿ. 7 ಜನ ಋಷಿಗಳ ಕೊಳದಲ್ಲಿ ಸ್ನಾನ ಮಾಡಿ ಆ ಜಾಗದಲ್ಲಿ ನಿಂತು ತಪಸ್ ಮಾಡಿದ್ದಾರೆ. ತಪಸ್ ಮಾಡಿ ಕಲ್ಲಾಗಿದ್ದಾರೆ. ಅರ್ಚಕರು ಹೇಳಿದ್ರಲ್ವಾ,
ರಾಮ್ ತೀರ್ಥ ಅಂತ ಇದೆ ನೋಡಿ. ಅದು ರಾಮ ಬಾಣ ಬಿಟ್ಟು ಉದ್ಭವಿಸಿದ ತೀರ್ಥ ಇದು. ವರ್ಷದ 365 ದಿನನೂ ಇದರಲ್ಲಿ ನೀರಿರುತ್ತಂತೆ. ಎಂಥ ಬೇಸಿಗೆ ಕಾಲ ಬಂದ್ರೂ ನೀರು ಬತ್ತಲ್ವಂತೆ. ಎಷ್ಟು ಆಶ್ಚರ್ಯ ಅಲ್ವಾ. ಋಷಿಗಳು ನಿಂತ್ಕೊಂಡು ತಪಸ್ ಮಾಡಿ ಇಲ್ಲೇ ಕಲ್ಲಾಗಿರೋ ಜಾಗ ಇದೆ ಸಪ್ತಋಷಿಗಳ ಮಂಡಲ. ದೇವರ ದರ್ಶನ ಅಂತೂ ಸೂಪರ್ ಆಗಾಯ್ತು. ಇವಾಗ ಅಸ್ಥಿ ಸಾಹಸನ ಸ್ಟಾರ್ಟ್ ಮಾಡೋಣ. ದೇವಸ್ಥಾನದಿಂದ ಬೆಟ್ಟದ ತುದಿಗೆ ಹೋಗಕ್ಕೆ ಒಂದು ಸಣ್ಣ ದಾರಿ ಇದೆ. ಬನ್ನಿ ರಿಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಒಂದು 200 ಮೀಟರ್ ಆದ್ಮೇಲೆ ಈ ತರ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ನಾನು ಬಂಡೆ ತುದಿಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಈ ತರ ನೋಡ್ಬೇಡಿ, ಒಂದ್ ಸ್ವಲ್ಪ ಹಿಂದೆಯಿಂದಲೇ ನೋಡಿ ವ್ಯೂನ ಎಂಜಾಯ್ ಮಾಡಿ. ಬೆಟ್ಟಕ್ಕೆ ಹೋಗಿರೋರ್ಗೆ ಹತ್ತಿರೋರ್ಗೆ ಈ ಬೆಟ್ಟ ಏನು ಅನ್ಸಲ್ಲ. ಅಷ್ಟೊಂದೇನು ದೊಡ್ಡದಲ್ಲ ಈ ಬೆಟ್ಟ. ಚೆನ್ನಾಗಿದೆ ಟ್ರೆಕ್ಕಿಂಗ್, ಸ್ಮಾಲ್ ಟ್ರೆಕ್ ಮಾಡೋಕ್ಕೆ. ಒಳ್ಳೆ ಟೈಮಿಗೆ ಬಂದಿದೆ. ಫುಲ್ ಗ್ರೀನರಿ, ಗ್ರೀನ್ ಅಂತೂ ಕಣ್ಣಿಗೆ ಖುಷಿ ಒಂಥರ ನೋಡೋದು. ನಾವು ಸಾಹಸ ಮಾಡಬೇಕಾಗಿರೋ ಜಾಗ ಇದೆ ನೋಡಿ. ಈ ಬಂಡೆ ಮೇಲೆ ಆಂಜನೇಯ ಸ್ವಾಮಿ ಮೂರ್ತಿ ಕೆತ್ತಿದ್ದಾರೆ. ಸಾಹಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ. ಬಂಡೆ ಮೇಲೆ ಗ್ರಿಪ್ ಸಿಗ್ಲಿ ಅಂತ ಇಲ್ಲೆಲ್ಲ ಕಂಬಿಗಳನ್ನ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ಒಬ್ಬರೇ ಪಾಸ್ ಆಗೋಕ್ಕಾಗೋದು. ಎದುರಿಗೆ ಯಾರಾದರೂ ಬಂದರೆ ಸೈಡಿಗೆ ನಿಲ್ಬೇಕಾಗತ್ತೆ. ಆ್ಯಕ್ಚುಲಿ ಈಗ ಸಡನ್ ಸ್ಟಿಪ್ ಬಂತು, ಈಗಂತೂ ಭಯ ಜಾಸ್ತಿ ಆಗ್ತಾಯಿದೆ ಅಪ್ಪ. ಅಂತೂ ಇಂತೂ ಸಾಹಸ ಮಾಡಿ ಮೇಲ್ ಬಂದೆ. ಫ್ರೆಂಡ್ಸ್, ಬೆಟ್ಟದ ತುದಿಯಿಂದ ವ್ಯೂ ಹೇಗೆ ಕಾಣ್ತಿದ್ದೆ ಅಲ್ವಾ. ಇದೇ ಜಾಗದಲ್ಲಿ ರಾಮ ಕಾಕಾಸುರ ಅನ್ನೋ ರಾಕ್ಷಸನ್ನ ಸೋಲ್ಸಿದ್ದಂತೆ. ಕಾಕಾಸುರ ಅಂದ್ರೆ ಕಾಗೆಗಳ ರಾಕ್ಷಸ ಅಂತ ಅರ್ಥ. ಇಲ್ಲಿ ಸುತ್ತಮುತ್ತ ಅದಕ್ಕೆ ಯಾವುದು ಕಾಗೆ ಓಡಾಡಲ್ವಂತೆ. ಇಂಡಿಯಾ ಶೋಲೆ ಮೂವಿ ಶೂಟಿಂಗ್ ಇಲ್ಲೇ ಆಗಿದ್ದು, ಅದರಿಂದ ಇದಕ್ಕೆ ಶೋಲೆ ಇಲ್ಲ ಅಂತಾನೂ ಕರೀತಾರೆ. ಇಲ್ಲಿ ಮೇಲೆಲ್ಲ ಏನು ಕಂಬಿ ಹಾಕಿಲ್ಲ. ಓಡಾಡ್ಬೇಕಾದ್ರೆ ನಿನ್ನ ಸೇಫ್ಟಿಲಿ ನೀವು ಓಡಾಡಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಆ ಬೆಟ್ಟದಲ್ಲಿ ದೊಡ್ಡ ದೊಡ್ಡ ಗೂಡುಗಳಿದ್ದಾವೆ. ಅಲ್ಲಿ ರಣಹದ್ದುಗಳಿರ್ತವೆ ಅಂತ ಹೇಳ್ತಾರೆ. ಭಾರತದ ಮೊದಲ ಮತ್ತು ಏಕೈಕ ರಣಹದ್ದುಗಳ ಧಾಮ. ಕೆಳಗೋಗಕ್ಕೆ ಮನಸ್ಸೇ ಇಲ್ಲ, ಆದರೆ ಕೆಳಗೊಂದು ಟೆಂಪಲ್ ಇದೆ, ಕೋಟೆ ಆಂಜನೇಯ ಟೆಂಪಲ್. ಅಲ್ಲಿಗೆ ಹೋಗೋಣ ಬನ್ನಿ. ಯಾವ ಊರು ಸರ್? ಇಲ್ಲೇ ಲೋಕಲ್ ಅವ್ರು ಇಲ್ಲ ಹತ್ತು ಥರ ಇರ್ತೀರಲ್ಲ, ವಾರ ಬರ್ತೀರಾ? ಬೆಂಗಳೂರು. ನಿಮ್ಮ ಹೆಸರು ಸರ್? ಸೈಯದ್ ಅಂತ. ಇಲ್ಲಿ ಬೆಂಗಳೂರಿಂದ ಬಂದಿರ? ಬಾಸ್ ಅಖಿಲ್ ಅಂತ, ಬೆಂಗಳೂರಿಂದ.
ಅವರು ಬೆಂಗಳೂರಿಂದ. ಇಲ್ಲಿ ಒಂದು ಚಿಕ್ಕದಾಗಿ ಆರ್ಚ್ ಕಾಣ್ತಾ ಇದೆಯಲ್ಲ ನಿಮಗೆ, ಇದ್ರೊಳಗೆ ಹೋಗ್ಬೇಕು ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ನಾವು. ಹಾಯ್ ಶ್ರೀರಾಮ್. ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ತುಂಬಾ ಕಡಿಮೆ ಜನ ಬರ್ತಾರೆ. ಯಾಕಂದ್ರೆ ಮೇಲಿರೋ ಪಟ್ಟಾಭಿರಾಮ ಮತ್ತೆ ರಾಮೇಶ್ವರ ಟೆಂಪಲ್ ನೋಡ್ಕೊಂಡು ಡೈರೆಕ್ಟ್ ಆಗಿ ವ್ಯೂ ಪಾಯಿಂಟಿಗೆ ಹೋಗಿ ವ್ಯೂ ನೋಡ್ಕೊಂಡು ರಿಟರ್ನ್ ಹೋಗ್ಬಿಡ್ತಾರೆ. ಆಕ್ಚುಲಿ ಆ 2 ಟೆಂಪಲ್ ಕೆಳಗಿದೆ ಇದು ಒಂದು ಸ್ವಲ್ಪ. ನೀವೇನಾದ್ರೂ ಇಲ್ಲಿ ವಿಸಿಟ್ ಮಾಡಿದಾಗ ಕೆಳಗೆ ದೇವಸ್ಥಾನಕ್ಕೆ ಹೋಗಿ, ತುಂಬಾ ಚೆನ್ನಾಗಿದೆ. ಇದೇ ನೋಡಿ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಕೋಟೆ ಎಲ್ಲ ಹಾಳಾಗೋಗಿದೆ. ತುಂಬಾ ಹಳೇದು ಕೋಟೆ. ಟೆಂಪಲ್ ಇದೆ ಕೆಳಗೆ ಅಂತ ಹೇಳಿದ್ರು, ಅದಕ್ಕೆ ಕೆಳಗೆ ಹೋಗ್ತಾ ಇದೀನಿ. ಟೆಂಪಲ್ ಇದೆ ಅಂತ ಬಂದೆ ಅಲ್ವಾ ನಾನು, ಆದ್ರೆ ಇಲ್ಲಿ ಒಂದು ಕೋಟೆ ಎಂಟ್ರೆನ್ಸ್ ತರ ಇದೆ. ಇಲ್ಲಿ ಕೂತು ನಾವು ಫಾರೆಸ್ಟ್ ವ್ಯೂನ ಎಂಜಾಯ್ ಮಾಡ್ಬೋದು. ತುಂಬಾ ಬಿಸಿಲು ಫ್ರೆಂಡ್ಸ್. ಟೈಮ್ ಇವಾಗ 12 ಗಂಟೆ ಆಗಿದೆ. ಸುಸ್ತಾಗ್ಬಿಡ್ತು ಅಂತ ನಿಂತ್ಕೊಂಡ್ಬಿಟ್ಟೆಪ್ಪ ನಾನು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಮುಂದಿನ ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಜಾಗದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.